ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾವು ತಿನ್ನುವ ಆಹಾರದ ಗುಣವೇ ನಮ್ಮ ಸ್ವಭಾವ ಮತ್ತು ಪ್ರವರ್ತನೆಯನ್ನು ನಿರ್ಧರಿಸುತ್ತದೆ. ಇದರ ಅರ್ಥ ನಾವು ಸೇವಿಸುವ ಆಹಾರಕ್ಕೂ ನಮ್ಮ ದೇಹ, ಮನಸ್ಸು ಮತ್ತು ಜೀವನಕ್ಕೂ ನೇರವಾದ ಸಂಬಂಧವಿದೆ. ನಮಗೆ ಇಷ್ಟವಾದ ಊಟ ಸಿಕ್ಕಾಗ ನಮ್ಮ ಮನಸ್ಸು ತುಂಬ ಸಂತೋಷದಿಂದ ಇರುತ್ತೆ. ಆ ಖುಷಿಯ ಮೂಡಿನಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಸರಿಯಾಗಿರುತ್ತವೆ. ಮನಸ್ಸು ಪ್ರಸನ್ನವಾಗಿದ್ದಾಗ ಯಾವುದೇ ಕೆಲಸದಲ್ಲೂ ಏಕಾಗ್ರತೆ ಹೆಚ್ಚಿರುತ್ತೆ. ಅಂದರೆ ಆಹಾರ ಅನ್ನೋದು ನಮ್ಮ ಮನಸ್ಸು ಮತ್ತು ನಮ್ಮ ಕರ್ಮಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅದೇ ನಮಗೆ ಇಷ್ಟವಿಲ್ಲದ ಅಥವಾ ಸರಿಯಿಲ್ಲದ ಆಹಾರ ಸಿಕ್ಕರೆ ನಮಗೆ ಗೊತ್ತಿಲ್ಲದೆ ಕಿರಿಕಿರಿ, ಕೋಪ ಶುರುವಾಗುತ್ತೆ. ಮನಸ್ಮೃತಿಯ ಪ್ರಕಾರ ಒಬ್ಬ ವ್ಯಕ್ತಿಯ ಅದೃಷ್ಟದ ಬಾಗಿಲು ತೆರೆಯುವ ದಾರಿ ಅವನ ಮನೆಯ ಅಡುಗೆ ಮನೆಯಿಂದಲೇ ಶುರುವಾಗುತ್ತೆ. ದೇವರ ದಯೆಯಿಂದ ನಿಮ್ಮ ಮನೆಯ ಕಿಚನ್ನಲ್ಲಿ ನಾನು ಹೇಳುವ ಈ 5 ವಸ್ತುಗಳು ಯಾವಾಗಲೂ ಖಾಲಿಯಾಗದಂತೆ ನೋಡಿಕೊಳ್ಳಿ. ಯಾವ ಮನೆಯ ಅಡುಗೆ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗುತ್ತವೋ ಆ ಮನೆಯಲ್ಲಿ ಬಡತನ, ದಾರಿದ್ರ್ಯ ತಾಂಡವವಾಡುತ್ತದೆ. ಮನೆಯ ಯಜಮಾನ ರಸ್ತೆಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಮತ್ತು ವಿನಾಶ ಅನ್ನೋದು ಯಾವಾಗಲೂ ಅವರ ಹೊಸ್ತಿಲಲ್ಲೇ ಕಾಯುತ್ತಿರುತ್ತೆ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಇಂತಹ ರಹಸ್ಯ ಮಾಹಿತಿಯನ್ನು ನಿಮಗೆ ಯಾರೂ ಹೇಳಲ್ಲ. ಹಾಗಾಗಿ ಇವತ್ತೇ ನಿಮ್ಮ ಅಡುಗೆ ಮನೆಯಲ್ಲಿ ಈ 5 ವಸ್ತುಗಳು ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ಈ ವಿಡಿಯೋ ನೋಡಿದ ತಕ್ಷಣವೇ ಅವುಗಳನ್ನು ತಂದು ಇಟ್ಟುಕೊಳ್ಳಿ. ಯಾವುದೇ ಮನೆಗೂ ಕೆಟ್ಟದಾಗಬಾರದು ಅನ್ನೋದೇ ನನ್ನ ಪ್ರಾರ್ಥನೆ. ಕಿಚನ್ನಲ್ಲಿ ಈ ವಸ್ತುಗಳ ಕೊರತೆಯಿಂದಾಗಿ ಇಂದು ಎಷ್ಟೋ ಜನರು ತೀವ್ರ ಬಡತನ ಅನುಭವಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಲವರ ಮನೆಗಳಲ್ಲಿ ಅಕಾಲಿಕ ಮರಣಗಳು ಕೂಡ ಸಂಭವಿಸಿವೆ. ಯಾಕೆಂದರೆ ಇಂತಹ ತಪ್ಪುಗಳು ನಡೆದಾಗ ಭಗವಂತನಿಗೆ ಕೋಪ ಬರುತ್ತೆ. ಲಕ್ಷ್ಮೀದೇವಿ ಆ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾಳೆ, ಮತ್ತೆ ಎಂದಿಗೂ ತಿರುಗಿ ನೋಡಲ್ಲ. ಅದಕ್ಕಾಗಿಯೇ ಪ್ರತಿ ಮನೆಯ ಅಡುಗೆ ಮನೆಯಲ್ಲೂ ಈ 5 ವಸ್ತುಗಳು ಖಂಡಿತ ಇರಲೇಬೇಕು. ಆ ವಸ್ತುಗಳು ಯಾವುದು ಎಂದು ತಿಳಿಯುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತೆ ಅನ್ನಪೂರ್ಣ ಅಥವಾ ಜೈ ಮಾತೆ ಲಕ್ಷ್ಮಿ ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಅಡುಗೆ ಮನೆಯ ವಾಸ್ತು ಬಗ್ಗೆ ವಾಸ್ತುಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಅವುಗಳನ್ನು ನಾನು ನಿಮಗೆ ಆಗಾಗ ತಿಳಿಸುತ್ತಾ ಇರುತ್ತೇನೆ. ನೀವು ಅವುಗಳನ್ನು ಪಾಲಿಸಿ ನಿಮ್ಮ ಮನೆಯಲ್ಲಿ ಧನಲಾಭದ ಜೊತೆಗೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು. ಅಡುಗೆ ಮನೆಯಲ್ಲಿ ಬೇಯಿಸುವ ಆಹಾರದಿಂದಲೇ ನಮಗೆ ಬದುಕಲು ಶಕ್ತಿ ಸಿಗುವುದು. ಅದಕ್ಕಾಗಿಯೇ ಕಿಚನ್ ಕಡೆ ನಾವು ತುಂಬ ಗಮನ ಕೊಡಬೇಕು. ಮುಖ್ಯವಾಗಿ ಕೆಲವು ವಸ್ತುಗಳು ಖಾಲಿ ಆಗುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಲು ಮತ್ತು ದಾರಿದ್ರ್ಯ ಆವರಿಸಲು ಶುರುವಾಗುತ್ತೆ. ಹಾಗಾದರೆ ಮನೆಯಲ್ಲಿ ಯಾವಾಗಲೂ ಇರಬೇಕಾದಂತಹ, ಸಂಪೂರ್ಣವಾಗಿ ಖಾಲಿಯಾಗುವ ಮುನ್ನವೇ ತಂದಿಟ್ಟುಕೊಳ್ಳಬೇಕಾದಂತಹ ಆ ವಸ್ತುಗಳು ಯಾವುವು? ನವಗ್ರಹಗಳಿಗೂ ನಮ್ಮ ಕಿಚನ್ಗೂ ಏನು ಸಂಬಂಧ ತಿಳಿಯೋಣ ಬನ್ನಿ. 1. ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್ ಮತ್ತು ಶನಿಗ್ರಹ. ಉದಾಹರಣೆಗೆ, ಅಡುಗೆಗೆ ನೀವು ಸಾಸಿವೆ ಎಣ್ಣೆಯನ್ನು ಬಳಸುತ್ತೀರಾ ಅಂದುಕೊಳ್ಳಿ. ಕೆಲವು ಮನೆಗಳಲ್ಲಿ ಇದನ್ನು ಬಳಸದೇ ಇರಬಹುದು. ಇನ್ನು ಕೆಲವು ಕಡೆ ಕೊಬ್ಬರಿ ಎಣ್ಣೆ ಅಥವಾ ಬೇರೆ ಅಡುಗೆ ಎಣ್ಣೆಯನ್ನು ಬಳಸಬಹುದು. ಆದರೆ ನೆನಪಿಡಿ, ನೀವು ಯಾವುದೇ ಎಣ್ಣೆ ಬಳಸಿದರೂ ಕನಿಷ್ಠ ಸ್ವಲ್ಪ ಪ್ರಮಾಣದಲ್ಲಾದರೂ ಸಾಸಿವೆ ಎಣ್ಣೆಯನ್ನು ನಿಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಸಾಸಿವೆ ಎಣ್ಣೆ ನಿಮ್ಮ ಜಾತಕದಲ್ಲಿರುವ ಶನಿಗ್ರಹವನ್ನು ಬಲಪಡಿಸುತ್ತದೆ. ಸಾಸಿವೆ ಎಣ್ಣೆಗೂ ಶನಿದೇವರಿಗೂ ನೇರ ಸಂಬಂಧವಿದೆ. ಇದನ್ನು ಕೇವಲ ಅಡುಗೆ ಮನೆಯಲ್ಲಿ ಇಡುವುದರಿಂದಲೇ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ ಮತ್ತು ಲಾಭವನ್ನು ಕಾಣಬಹುದು. ಜೊತೆಗೆ ಸಂಪತ್ತು, ಐಶ್ವರ್ಯದ ಸುಖ ಕೂಡ ಸಿಗುತ್ತದೆ. ಮನೆಯಲ್ಲಿ ಈ ಎಣ್ಣೆ ಖಾಲಿಯಾದರೆ ನೀವು ಶನಿ ಕೋಪಕ್ಕೆ ಗುರಿಯಾಗಬಹುದು. ಹಾಗಾಗಿ ಅಡುಗೆ ಮನೆಯಲ್ಲಿ ಎಣ್ಣೆಯನ್ನು ಎಂದಿಗೂ ಖಾಲಿಯಾಗಲು ಬಿಡಬೇಡಿ. ಸ್ನೇಹಿತರೆ, ಪ್ರತಿ ಶನಿವಾರದಂದು ಕನಿಷ್ಠ ಅರ್ಧ ಬಟ್ಟಲಿಗಿಂತ ಕಡಿಮೆ ಪ್ರಮಾಣದ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖದ ನೆರಳನ್ನು ನೋಡಿ, ಅಂದರೆ ನಿಮ್ಮ ಮುಖವನ್ನು ನೋಡಿಕೊಳ್ಳಿ. ನಂತರ ಅದನ್ನು ಶನಿದೇವರಿಗೆ ಅರ್ಪಿಸಿ. ಇದನ್ನು ಛಾಯಾದಾನ ಅನ್ನುತ್ತಾರೆ. ಪುರಾಣಗಳ ಪ್ರಕಾರ ಒಮ್ಮೆ ಹನುಮಂತನ ಕೈಯಿಂದ ಪೆಟ್ಟು ತಿಂದ ಶನಿದೇವರ ಶರೀರಕ್ಕೆ ಆಂಜನೇಯ ಸ್ವಾಮಿ ಸಾಸಿವೆ ಎಣ್ಣೆಯನ್ನು ಸವರಿದಾಗ ಆ ನೋವು ನಿವಾರಣೆಯಾಯಿತಂತೆ.
ಆಗ ಶನಿದೇವರು ಯಾವ ಭಕ್ತನು ಶನಿವಾರದಂದು ಭಕ್ತಿ ಶ್ರದ್ಧೆಯಿಂದ ನನಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುತ್ತಾರೋ ಅವರಿಗೆ ಶನಿ ದೋಷ ಮತ್ತು ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಎಂದು ವರ ಕೊಟ್ಟರಂತೆ. ಅಂದಿನಿಂದ ಶನಿದೇವರಿಗೆ ಸಾಸಿವೆ ಎಣ್ಣೆ ಅರ್ಪಿಸುವ ಸಂಪ್ರದಾಯ ಶುರುವಾಯಿತು. 2. ಉಪ್ಪು. ಇನ್ನು ಎರಡನೇ ವಸ್ತುವಿನ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ, ಅದೇ ಉಪ್ಪು. ಉಪ್ಪಿಲ್ಲದ ಅಡುಗೆಯನ್ನು ನಮಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದು ಚಿಟಿಕೆ ಉಪ್ಪು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಅಡುಗೆ ಮನೆಯಲ್ಲಿ ಉಪ್ಪು ಸಂಪೂರ್ಣವಾಗಿ ಖಾಲಿಯಾಗುವುದು ಅತ್ಯಂತ ದೊಡ್ಡ ವಾಸ್ತುದೋಷ ಎಂದು ಪರಿಗಣಿಸಲಾಗುತ್ತದೆ. ಇದು ರಾಹು ಗ್ರಹಕ್ಕೆ ಕೋಪ ತರಿಸುತ್ತದೆ. ಇದರಿಂದಾಗಿ ನೀವು ಅಂದುಕೊಂಡ ಕೆಲಸಗಳೆಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಕೆಡಲು ಶುರುವಾಗುತ್ತದೆ. ಅಂದಹಾಗೆ ಯಾರಿಂದಲೂ ಉಪ್ಪನ್ನು ಉಚಿತವಾಗಿ ಕೇಳಿ ಪಡೆಯಬಾರದು ಮತ್ತು ಯಾರಿಗೂ ಉಪ್ಪನ್ನು ಸುಮ್ಮನೆ ದಾನವಾಗಿ ಕೊಡಬಾರದು. ಇದು ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಉಪ್ಪು ಖಾಲಿಯಾಗುವ ಮುನ್ನವೇ ತಂದುಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಜನರು ಸೈಂಧವ ಲವಣದ ಪ್ರಾಮುಖ್ಯತೆಯನ್ನು ಅರಿತು ಅದನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಸಾಮಾನ್ಯ ಉಪ್ಪು ಬಿಳಿಯಾಗಿರುತ್ತೆ, ಆದರೆ ಸೈಂಧವ ಲವಣದ ವಿಷಯಕ್ಕೆ ಬಂದರೆ ಇದು ನಮ್ಮ ಶಿಸ್ತು, ಪರಿಶ್ರಮ ಮತ್ತು ಕರ್ಮಗಳನ್ನು ನಿಯಂತ್ರಿಸುವ ಶನಿ ಗ್ರಹಕ್ಕೆ ಸಂಬಂಧಿಸಿದೆ. ದೈನಂದಿನ ಪೂಜೆ ಮತ್ತು ದಿನನಿತ್ಯದ ಆಹಾರ ಕ್ರಮದಲ್ಲಿ ಇದನ್ನು ಬಳಸುವುದು ತುಂಬ ಒಳ್ಳೆಯದು. 3. ಅಕ್ಕಿ. ಇನ್ನು ಮೂರನೇ ಪ್ರಮುಖ ವಸ್ತು ಅಕ್ಕಿ. ಸನಾತನ ಧರ್ಮದ ಪ್ರಕಾರ ಅಕ್ಕಿಯನ್ನು ಅಕ್ಷತೆ ಎಂದು ಕರೆಯುತ್ತಾರೆ. ಇದು ಪರಿಪೂರ್ಣತೆಯ ಸಂಕೇತ. ಇದನ್ನು ದೇವತೆಗಳ ಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸಲಾಗುತ್ತದೆ. ದೇವರಿಗೆ ಪರಮಾನ್ನದ ನೈವೇದ್ಯವನ್ನು ಅಕ್ಕಿಯಿಂದಲೇ ಮಾಡಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಕ್ಕಿಯನ್ನು ಚಂದ್ರಗ್ರಹಕ್ಕೆ ಹೋಲಿಸಲಾಗುತ್ತದೆ. ಚಂದ್ರ ಎಂದರೆ ನಮ್ಮ ಮನಸ್ಸು ಮತ್ತು ತಾಯಿಯ ಕಾರಕ. ಹಾಗೆಯೇ ಇದನ್ನು ಶುಕ್ರಗ್ರಹದೊಂದಿಗೂ ಸೇರಿಸಿ ನೋಡಲಾಗುತ್ತದೆ. ಶುಕ್ರಗ್ರಹ ಅಂದರೆ ಪತಿ ಪತ್ನಿಯರ ಸಂಬಂಧ, ವೈವಾಹಿಕ ಜೀವನ, ಐಷಾರಾಮಿ ಜೀವನ, ಬಂಗ್ಲೆ, ಕಾರು, ಮಾಡರ್ನ್ ಎಲೆಕ್ಟ್ರಾನಿಕ್ಸ್, ಧನ, ಸಂಪತ್ತು, ಬೆಳ್ಳಿ ಬಂಗಾರದ ಆಭರಣಗಳು ಇವೆಲ್ಲದರ ಮೇಲೂ ಶುಕ್ರನ ಪ್ರಭಾವ ಇರುತ್ತೆ. ಅಕ್ಕಿ ನಿಮ್ಮ ಶುಕ್ರಗ್ರಹವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಅಕ್ಕಿಯೊಂದಿಗೂ ಪೂರ್ತಿಯಾಗಿ ಖಾಲಿಯಾಗಲು ಬಿಡಬೇಡಿ. ಇಲ್ಲದಿದ್ದರೆ ಅದು ಶುಕ್ರಗ್ರಹವನ್ನು ದುರ್ಬಲಗೊಳಿಸಿ ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ. ನಿಮ್ಮ ಜೀವನಕ್ಕೆ ವೈಭೋಗವನ್ನು ನೀಡುವವನೇ ಶುಕ್ರ. ಹಾಗಾಗಿ ಅಕ್ಕಿ ಖಾಲಿಯಾಗುವ ಮುನ್ನವೇ ತಂದು ಇಟ್ಟುಕೊಳ್ಳಿ. ನೆನಪಿಡಿ, ಅಕ್ಕಿ ಇಡುವ ಡಬ್ಬವನ್ನು ಎಂದಿಗೂ ಸಂಪೂರ್ಣವಾಗಿ ಖಾಲಿ ಮಾಡಬೇಡಿ. ನೀವು ಅನ್ನ ಮಾಡಲು ಅಕ್ಕಿ ತೆಗೆದುಕೊಳ್ಳುವಾಗಲೂ ಡಬ್ಬದ ತಳದಲ್ಲಿ ಕನಿಷ್ಠ 2-3 ಕಾಳುಗಳನ್ನಾದರೂ ಹಾಗೆಯೇ ಬಿಡಿ. ಆಮೇಲೆ ಹೊಸ ಅಕ್ಕಿಯನ್ನು ತುಂಬಿಸಿ. 4. ಹಳದಿ. ಮುಂದಿನ ವಸ್ತು ಹಳದಿ ಅಂದರೆ ಅರಿಶಿನ. ನಮ್ಮ ಭಾರತೀಯ ಅಡುಗೆ ಮನೆಯಲ್ಲಿ ಅರಿಶಿನ ಇಲ್ಲದೆ ಅಡುಗೆಯೇ ಪೂರ್ಣವಾಗಲ್ಲ. ಮ್ಯಾಗಿ ಮಾಡುವಾಗಲೂ ಅರಿಶಿನ ಹಾಕಿ ತಿನ್ನುವ ಜಾಯಮಾನ ನಮ್ಮದು. ಆ ಬಂಗಾರದಂತಹ ಹಳದಿ ಬಣ್ಣ ಕಾಣದಿದ್ದರೆ ನಮಗೆ ತಿಂದ ಹಾಗೆ ಅನಿಸಲ್ಲ. ಆಯುರ್ವೇದದಲ್ಲಿ ಇದೊಂದು ಅದ್ಭುತ ಔಷಧ. ಕೊರೋನಾ ಸಮಯದಲ್ಲೂ ಅರಿಶಿಣದ ಹಾಲು ಕುಡಿದು ಎಷ್ಟೋ ಜನರು ಆರೋಗ್ಯವನ್ನು ಸುಧಾರಿಸಿಕೊಂಡಿದ್ದಾರೆ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಈಗಿನಿಂದಲೇ ದಿನವೂ 1 ಚಿಟಿಕೆ ಅರಿಶಿನ ಅಡುಗೆಯಲ್ಲಿ ಬಳಸಿ, ಅಥವಾ ಅರಿಶಿಣದ ಕಷಾಯವನ್ನು ಕುಡಿಯುವುದನ್ನು ರೂಢಿ ಮಾಡಿಕೊಳ್ಳಿ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಧರ್ಮಶಾಸ್ತ್ರಗಳಲ್ಲಿ ಮತ್ತು ಪೂಜೆಗಳಲ್ಲಿ ಅರಿಶಿಣಕ್ಕೆ ಅಗ್ರಸ್ಥಾನವಿದೆ. ಶ್ರೀ ಮಹಾವಿಷ್ಣುವಿನ ಪೂಜೆ, ಗುರುಗ್ರಹದ ಪೂಜೆ ಮತ್ತು ಗುರುವಾರದ ವ್ರತಗಳು ಅರಿಶಿಣವಿಲ್ಲದೆ ಅಪೂರ್ಣ. ಇದು ಗುರುಗ್ರಹಕ್ಕೆ ಬಲವನ್ನು ನೀಡುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಕುಟುಂಬ ಸದಸ್ಯರ ಅದೃಷ್ಟ ಒಲಿಯುತ್ತದೆ, ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ, ಆರೋಗ್ಯಕರ ಬಾಂಧವ್ಯ, ಸುಂದರ ದೇಹ, ಮಾನಸಿಕ ಶಾಂತಿ ಸಿಗಬೇಕೆಂದರೂ, ಬೊಜ್ಜು ಕರಗಿ ತ್ವಚೆ ಹೊಳೆಯಬೇಕೆಂದರೂ ಅರಿಶಿಣ ಬೇಕೇ ಬೇಕು. ಹಾಗಾಗಿ ಕಿಚನ್ನಲ್ಲಿ ಅರಿಶಿಣ ಖಾಲಿಯಾಗಲು ಬಿಟ್ಟರೆ ಮನೆಯ ಸುಖ ಸೌಭಾಗ್ಯಗಳು ದೂರವಾಗುತ್ತವೆ. 5. ಗೋಧಿ ಹಿಟ್ಟು. 5ನೇದಾಗಿ ಗೋಧಿ ಹಿಟ್ಟನ್ನು ಕೂಡ ಎಂದಿಗೂ ಖಾಲಿಯಾಗಲು ಬಿಡಬಾರದು. ಹಿಟ್ಟಿನ ಡಬ್ಬ ಖಾಲಿಯಾದರೆ ಅದು ನಿಮ್ಮನ್ನು ಬಡವರನ್ನಾಗಿ ಮಾಡಬಹುದು. ಮನೆಯಲ್ಲಿ ಹಿಟ್ಟಿನ ದಾಸದಾನ ಇದ್ದರೆ ಅಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಎಂದು ಅರ್ಥ.
ಇಟ್ಟಿರುವುದು ಅನ್ನಪೂರ್ಣೇಶ್ವರಿ ದೇವಿ ನಮ್ಮ ಮನೆಯಲ್ಲಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ. ಇದರ ಬಗ್ಗೆ ನಾನು ಮೊದಲು ಕೂಡ ಹೇಳಿದ್ದೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಕಡಲೆಕಾಳು ಮತ್ತು ತುಳಸಿ ಎಲೆಯನ್ನು ಸೇರಿಸಿ ಶನಿವಾರದ ದಿನದಂತೆ ಮಿಲ್ ಮಾಡಿ ಇಟ್ಟುಕೊಳ್ಳಿ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಹಿಟ್ಟು ಇಡುವ ಡಬ್ಬವನ್ನು ಪದೇ ಪದೇ ತೊಳೆಯಬಾರದು. ಅಕ್ಕಿ ಡಬ್ಬದ ತರಹವೇ ಇದರಲ್ಲೂ ಕನಿಷ್ಠ 1 ಚಿಟಿಕೆ ಹಿಟ್ಟನ್ನಾದರೂ ಬಾಕಿ ಉಳಿಸಬೇಕು. ಡಬ್ಬ ಖಾಲಿಯಾದಾಗ ಹೊಸ ಹಿಟ್ಟು ತುಂಬಿಸುವ ಮುನ್ನ ಬೇಕಿದ್ದರೆ ಒಂದು ಬಟ್ಟೆಯಿಂದ ಡಬ್ಬವನ್ನು ಒರೆಸಿಕೊಳ್ಳಿ. ಆದರೆ ಪದೇ ಪದೇ ಡಬ್ಬವನ್ನು ತೊಳೆದರೆ ಅದು ಸಮಾಜದಲ್ಲಿ ಗೌರವ ಮತ್ತು ಮಾನಕ್ಕೆ ಧಕ್ಕೆಯನ್ನು ತರುತ್ತದೆ. ನಿಮ್ಮ ಜಾತಕದಲ್ಲಿ ಬೇರೆ ಗ್ರಹಗಳ ದೋಷಗಳಿದ್ದರೆ ಕಿಚನ್ನಲ್ಲಿ ಈ ಕೆಳಗಿನ ವಸ್ತುಗಳನ್ನು ನಿಯಮಿತವಾಗಿ ಇಟ್ಟುಕೊಳ್ಳಿ. 1. ಸೂರ್ಯಗ್ರಹ. ನೀವು ಯಾವುದೇ ಕ್ಷೇತ್ರದಲ್ಲಿ ಲೀಡರ್ ಆಗಬೇಕಾದರೆ ಜಾತಕದಲ್ಲಿ ಸೂರ್ಯನ ಅನುಕೂಲ ಇರಬೇಕು. ಅದಕ್ಕಾಗಿ ಮನೆಯಲ್ಲಿ ಯಾವಾಗಲೂ ಗೋಧಿ, ಬೆಲ್ಲ ಮತ್ತು ಮಾವಿನ ಹಣ್ಣು ಇರುವಂತೆ ನೋಡಿಕೊಳ್ಳಿ. ಮಾವಿನ ಹಣ್ಣು ಎಲ್ಲ ಸೀಸನ್ನಲ್ಲೂ ಸಿಗಲ್ಲ. ಹಾಗಾಗಿ ಕನಿಷ್ಠ ಮಾವಿನಕಾಯಿ, ಉಪ್ಪಿನಕಾಯಿಯನ್ನಾದರೂ ಮನೆಯಲ್ಲಿ ಇಟ್ಟುಕೊಳ್ಳಿ. 2. ಮಂಗಳ ಗ್ರಹ. ನಿಮ್ಮ ಮಕ್ಕಳು ಶಾಲೆಯಲ್ಲಿ ಲೀಡರ್ ಆಗಬೇಕಾ ಅಥವಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರಬೇಕಾ? ಹಾಗಿದ್ದರೆ ಮನೆಯಲ್ಲಿ ಮೈಸೂರು ಬೇಳೆ, ದಾಳಿಂಬೆ ಮತ್ತು ಜೇನುತುಪ್ಪವನ್ನು ಯಾವಾಗಲೂ ಇಟ್ಟುಕೊಳ್ಳಿ. 3. ಬುಧ ಗ್ರಹ. ಮಾಡೆಲಿಂಗ್, ಬ್ಯೂಟಿ ಇಂಡಸ್ಟ್ರಿ ಅಥವಾ ಕಮರ್ಷಿಯಲ್ ಬಿಸ್ನೆಸ್ನಲ್ಲಿ ಇರುವವರ ಮೇಲೆ ಬುಧನ ಆಧಿಪತ್ಯ ಇರುತ್ತೆ. ಇದರ ಅನುಕೂಲಕ್ಕಾಗಿ ಹಸಿರು ಬಟಾಣಿ, ಹಸಿರು ತರಕಾರಿಗಳು, ಹೆಸರುಕಾಳು ಮತ್ತು ಜೋಳವನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ ಹಾಗೂ ಆಹಾರದಲ್ಲಿ ಹೆಚ್ಚಾಗಿ ಬಳಸಿ. 4. ಗುರುಗ್ರಹ. ಕಡಲೆಕಾಳು, ಕಡಲೆಬೇಳೆ, ಕಡಲೆ ಹಿಟ್ಟು, ಮೆಕ್ಕೆಜೋಳ, ಅರಿಶಿಣ ಮತ್ತು ಬಾಳೆಹಣ್ಣನ್ನು ಯಾವಾಗಲೂ ಮನೆಯಲ್ಲಿರಲಿ. 5. ಶುಕ್ರಗ್ರಹ. ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಇದ್ದರೆ ಅಥವಾ ಚರ್ಮದ ಕಾಯಿಲೆಗಳಿದ್ದರೆ ನಿಮ್ಮ ಆಹಾರದಲ್ಲಿ ತ್ರಿಫಲ, ದಾಲ್ಚಿನ್ನಿ ಮತ್ತು ಕಲ್ಲು ಸಕ್ಕರೆಯನ್ನು ಸೇರಿಸಿಕೊಳ್ಳಿ. 6. ಶನಿಗ್ರಹ. ಕಪ್ಪು ಉದ್ದಿನಬೇಳೆ ಅಥವಾ ಉದ್ದಿನಕಾಳು, ಕರಿಮೆಣಸು, ಲವಂಗ, ಬಿರಿಯಾನಿ ಎಲೆ, ಕಪ್ಪು ಉಪ್ಪು ಮತ್ತು ಉಪ್ಪಿನಕಾಯಿಯನ್ನು ಬಳಸಿ. ಮನೆಯಲ್ಲಿ ಉಪ್ಪಿನಕಾಯಿ ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬೇಡಿ. ಕನಿಷ್ಠ ಸ್ವಲ್ಪವಾದರೂ ಸ್ಟಾಕ್ ಇರಲಿ. 7. ರಾಹು ಮತ್ತು ಕೇತು ಗ್ರಹಗಳು. ಇವುಗಳ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಮನೆಯಲ್ಲಿ ಹಾಲು, ಮೊಸರು, ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ತಪ್ಪದೇ ಬಳಸಿ. 8. ಕಪ್ಪು ಉಪ್ಪು, ಬ್ಲ್ಯಾಕ್ ಸಾಲ್ಟ್. ಕಪ್ಪು ಉಪ್ಪನ್ನು ಚಾಟ್ ಮಸಾಲ ಮತ್ತು ಅಡುಗೆಯ ರುಚಿ ಹೆಚ್ಚಿಸಲು ಬಳಸುತ್ತಾರೆ. ಮಾವಿನಕಾಯಿ ಸೀಸನ್ನಲ್ಲಿ ಇದರ ಕಾಂಬಿನೇಷನ್ ಸೂಪರ್. ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದರಿಂದ ನಿಮ್ಮಲ್ಲಿ ಉತ್ಸಾಹ, ಧೈರ್ಯ, ಪ್ರೇರಣೆ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಇದು ನಿಮ್ಮ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿ ನೆಗೆಟಿವ್ ಎನರ್ಜಿಯಿಂದ ರಕ್ಷಿಸುತ್ತದೆ. ಸ್ನೇಹಿತರೆ, ಇವತ್ತು ನಾವು ಅಡುಗೆ ಮನೆಯ ವಾಸ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಹಗಳ ಬಗ್ಗೆ ತಿಳಿದುಕೊಂಡೆವು. ಎಷ್ಟೇ ಕಷ್ಟಪಟ್ಟರೂ ಮನೆಯಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂದರೆ ಒಂದು ಬಾರಿ ನಿಮ್ಮ ಕಿಚನ್ನಲ್ಲಿರುವ ಈ ವಸ್ತುಗಳ ಕಡೆ ಗಮನ ಕೊಡಿ. ಇವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಅದೃಷ್ಟ ತರುವುದಲ್ಲದೆ ಮೂಳೆಗಳ ಸಮಸ್ಯೆ, ಅಪಘಾತಗಳು ಮತ್ತು ದುರದೃಷ್ಟದ ಅಡೆತಡೆಗಳನ್ನು ಕೂಡ ದೂರ ಮಾಡುತ್ತವೆ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.